ನಮಸ್ಕಾರ, ನಾನು ನಿಮ್ಮ ಸಂತೋಷ್, ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ. ಎನ್ಎಚ್ಆರ್ಇಸಿ ಸಂಸ್ಥೆಗೆ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಹೈನಾಪುರ ಗ್ರಾಮದಿಂದ ಸವಿತಾ ನಾಗನೂರ್ ಅಂತಕ್ಕಂಥವರು ಒಂದು ವಿಚಾರವನ್ನ ನಮ್ಮ ಮುಂದೆ ಇಡ್ತಾರೆ. ಅಂದ್ರೆ ಒಂದು ಸರ್ವೆ ನಂಬರ್ 237ರಲ್ಲಿ ಒಂದು ರಸ್ತೆ ನಿರ್ಮಾಣ ಆಗಬೇಕಾದಂತಹ ಒಂದು ಜಾಗದಲ್ಲಿ ಅನಧಿಕೃತವಾಗಿ ಬೆಳೆಗಳನ್ನು ಬೆಳ್ಕೊಂಡು ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಒಂದು ಕುಟುಂಬ ವಶಪಡಿಸಿಕೊಂಡು ತನ್ನ ಸ್ವಂತ ಬಳಕೆಗೆ ಉಪಯೋಗಿಸಿರ್ತಕ್ಕಂಥ ಒಂದು ನಕ್ಷೆಯಲ್ಲಿರ್ತಕ್ಕಂಥ ರಸ್ತೆಯ ಒಂದು ಜಾಗವನ್ನ ಬಿಡಿಸಿಕೊಡುವ ಕಾರಣದಿಂದಾಗಿ ಸುಮಾರು ಎಲ್ಲ ಅಧಿಕಾರಿಗಳ ಒಂದು ಮನವಿಯನ್ನು ನೀಡಿ ಅದನ್ನ ತೆರವುಗೊಳಿಸಿ ಅದನ್ನ ರಸ್ತೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವಂತೆ ಕೇಳ್ಕೊಂಡಿರ್ತಾರೆ. ಆದ್ರೆ ಯಾವುದೇ ರೀತಿಯ ಪರಿಹಾರಗಳು ಕಂಡು ಬರದೇ ಇರತಕ್ಕಂತಹ ಸಂದರ್ಭದಲ್ಲಿ ಈ ಒಂದು ಹೋರಾಟ ಸುಮಾರು ದಶಕಗಳಿಂದ ನಡೆದುಕೊಂಡು ಬಂದಿರ್ತದೆ. ಈ ಒಂದು ವಿಚಾರವನ್ನ ಗಂಭೀರವಾಗಿ ಈ ಒಂದು ವಿಚಾರವನ್ನ ಎನ್ಎಚ್ಆರ್ಇಸಿ ಸಂಸ್ಥೆಯ ಬೆಳಗಾವಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದಂತಹ ಪ್ರೀತಿ ನಾಯಕ್ರವರಿಗೆ ಒಂದು ಸಮಸ್ಯೆಯನ್ನ ತಿಳಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಪ್ರೀತಿ ನಾಯಕ್ರವರು ಶ್ರೀದೇವಿ ಗಡಾದೆ ಹಾಗೂ ಕಾಗವಾಡದ ರೋಹಿಣಿರವರ ಸಮ್ಮುಖದಲ್ಲಿ ಸ್ಪಾಟ್ ವೆರಿಫಿಕೇಶನ್ ಮಾಡಿ ಒಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಜಾಗವನ್ನು ತೆರವುಗೊಳಿಸಿ ರಸ್ತೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿರ್ತಾರೆ. ಆದ್ರೂ ಸಹ ಯಾವುದೇ ಪರಿಹಾರ ಆಗಿರೋದಿಲ್ಲ. ಹಾಗೆ ಎಲ್ಲ ಇಲಾಖೆ ಅಧಿಕಾರಿಗಳು ಅಲ್ಲಿ ತೆರವುಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಳ್ಳಲಿಕ್ಕೆ ಹೇಳಿದ್ರು ಸಹ ಯಾವುದೇ ತೆರವುಗೊಳಿಸತಕ್ಕಂಥ ಕಾರ್ಯ ಆಗಿರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಎನ್ಎಚ್ಆರ್ಇಸಿ ಸಂಸ್ಥೆ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಶೀಲನೆ ಮಾಡಿ ಈ ಒಂದು ಕಾನೂನಾತ್ಮಕವಾಗಿ ಸಿಗಬೇಕಾದಂತ ರಸ್ತೆ ಹಾಗೆ ಕಾನೂನಾತ್ಮಕವಾಗಿ ಸಾರ್ವಜನಿಕರಿಗೆ ಅವಕಾಶ ಆಗಬೇಕಾದಂತಹ ಒಂದು ರಸ್ತೆಯನ್ನ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಕುಟುಂಬದ ವಿರುದ್ಧವಾಗಿ ಎಲ್ಲ ಅಧಿಕಾರಿಗಳಿಗೆ ವಿಚಾರವನ್ನ ತಲುಪಿಸಿ ಕೇವಲ 2 ರಿಂದ 3 ದಿನಗಳಲ್ಲಿ ಈ ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ತೆರವುಗೊಳಿಸತಕ್ಕಂಥ ಕಾರ್ಯವನ್ನು ಮಾಡಿ ಈಗ ಸಂಪೂರ್ಣವಾಗಿ ರಸ್ತೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ಬಹಳ ಯಶಸ್ವಿ ತಂದಿರತಕ್ಕಂಥ ವಿಚಾರ. ಹಾಗೆ ನಮ್ಮ ಪ್ರೀತಿ ನಾಯಕ್ರವರಿಗೆ ಶ್ಲಾಘನೆಯನ್ನ ಮಾಡಲೇಬೇಕಾಗ್ತದೆ. ಈ ಸಂದರ್ಭದಲ್ಲಿ ಈ ಒಂದು ಕಾನೂನಾತ್ಮಕ ಹೋರಾಟವು ಯಶಸ್ವಿಯಾಗಿದ್ದು ಎನ್ಎಚ್ಆರ್ಇಸಿ ಸಂಸ್ಥೆಗೆ ಒಂದು ಶ್ಲಾಘನೆ ಹಾಗೆ ಒಂದು ದಿಟ್ಟ ಹೋರಾಟಕ್ಕೆ ಒಂದು ಯಶಸ್ವಿ ಒಂದು ಪರಿಹಾರ ಸಿಕ್ಕಿರ್ತದೆ. ಈ ಒಂದು ವಿಚಾರವಾಗಿ ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಗೆ ಸಮಸ್ಯೆ ಅಂತ ಬಂದಂತಹ ಜನಸಾಮಾನ್ಯರಿಗೆ ವಿಶೇಷವಾದಂತಹ ಪರಿಹಾರವನ್ನು ಒದಗಿಸಿಕೊಟ್ಟು ಸುಮಾರು ದಶಕಗಳಿಂದ ಆಗದೇ ಇರತಕ್ಕಂಥ ಒಂದು ಪರಿಹಾರವನ್ನು ಒದಗಿಸಿಕೊಟ್ಟಿರುತ್ತದೆ. ಸೊ ತುಂಬು ಹೃದಯದ ಧನ್ಯವಾದಗಳು ಎನ್ಎಚ್ಆರ್ಇಸಿ ಸಂಸ್ಥೆ ವತಿಯಿಂದ ನಮ್ಮ ಪ್ರೀತಿ ನಾಯಕ್ರವರಿಗೆ. ಹಾಗೆ ತಮ್ಮೆಲ್ಲರ ಕಾನೂನಾತ್ಮಕ ಹೋರಾಟಕ್ಕೆ ಸದಾ ನಾವು ಸಿದ್ಧ. ಎನ್ಎಚ್ಆರ್ಇಸಿ ಸಂಸ್ಥೆ ಯುನೈಟೆಡ್ ವಿ ಸ್ಟ್ಯಾಂಡ್ ಫಾರ್ ಹ್ಯೂಮನ್ ರೈಟ್ಸ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ಸರ್ಕಾರ ರಸ್ತೆ ತುಂಬಾ ವರ್ಷದಿಂದ ದಾಂಡೋಳಿ ಕುಟುಂಬದ ಬಾಳಸಾಹೇಬ ಸುರೇಶ್ ಇವರೆಲ್ಲ ಒಟ್ಟು ತಿಂತಾ ಇದ್ರು. ಎಲ್ಲಾ ಅಧಿಕಾರಿಗಳು ಬಂದು ಎಷ್ಟೋ ತೆರವುಗೊಳಿಸಕ್ಕೆ ತುಂಬಾ ವರ್ಷಗಳಿಂದ ಅವರು ಪ್ರಯತ್ನ ಪಟ್ಟಿದ್ದಾರೆ ಸರ್. ಆದ್ರೆ ಅಧಿಕಾರಿಗಳಿಗೂ ಇಲ್ಲಿ ಬರಕ್ ಬಿಡ್ಲಿಲ್ಲ ಅವರು. ಯಾವಾಗ ನಾನು ಇದನ್ನೆಲ್ಲ ನೋಡಿ ಬೇಸತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಅವ್ರಿಗೆ ಹೋಗಿ ಲೆಟರ್ ಕೊಟ್ಟೆ. ಜಿಲ್ಲಾಧ್ಯಕ್ಷರ ಪ್ರೀತಿ ನಾಯಕ್ ಅಂತ ಮೇಡಮ್ ರೀ ಅವ್ರಿಗೆ ಹೋಗಿ ಕೊಟ್ಟಾಗ ಅವರು ರೋಹಿಣಿ ಮೇಡಮು ಮತ್ತು ಶ್ರೀದೇವಿ ಮೇಡಮು ರಾಜೇಶ್ ಸರ್ ಇವರೆಲ್ಲ ಬಂದು ವಿಸಿಟ್ ಮಾಡಿ ಅಧ್ಯಕ್ಷರಾಗಿದ್ದ ಪ್ರೀತಿ ನಾಯಕ್ ಅವರು ಹೇಳೋ ಪ್ರಕಾರ ನಿರಂತರವಾಗಿ ಈ ಒಂದು ರಸ್ತೆಯನ್ನು ಏನು ಸಮಸ್ಯೆ ಇತ್ತು ಅದನ್ನು ಬಗೆಹರಿಸುವಲ್ಲಿ ನಿರಂತರವಾಗಿ ಒಂದು ಅಧಿಕಾರಿಗಳ ಜೊತೆ ಬೆನ್ನು ಬಿದ್ದು ಇವತ್ತು ಮಾಧ್ಯಮದವರು ಮತ್ತು ಹಾಗೂ ಮಾನವ ಹಕ್ಕುಗಳ ತನಿಖಾ ಸಮಿತಿಯವರು ಸೇರಿಕೊಂಡು ಇವತ್ತು ದಶಕಗಳ ಏನು ಒಂದು ಸಮಸ್ಯೆ ಬಗೆಹರಿದ ಸಮಸ್ಯೆಯನ್ನು ಇವತ್ತು ತೆರವಾಗುವಂತಹ ಒಂದು ಕಾರ್ಯಾಚರಣೆ ಇವತ್ತು ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಇನ್ನಷ್ಟು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೋರಾಟ ದಶಕಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರಲ್ಲ, ರಸ್ತೆ ನಾನು ಪಡ್ತೀನಿ ಅಂತಕ್ಕಂಥವ್ರು ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಸುನೀತಾ ನಾಗನೂರ್ ಅನ್ನೋರು ಅವರನ್ನು ಮಾತಾಡಿಸುವಂಥ ಪ್ರಯತ್ನ